ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಲಾಗ್. ಸರಿ ಬಿಡು. ಇವತ್ತು ನಾವು ಚಿಕನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಯ್ತು ಬಿಡು. ಆಯ್ತು, ಆಮೇಲೆ ನಮ್ಮ ಅಣ್ಣವರು ಕೋಳಿ ತಗೊಂಡೋಗಿದ್ದಾರೆ. ನಾವು ಇವಾಗ ನೋಡಿ ಐಟಮ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ತಮ್ಮ ಅಲ್ಲೋಗಿ ಪ್ರಿಪೇರ್ ಮಾಡೋದು ಹೊಲ್ದತ್ರ. ಬನ್ನಿ, ಹೊಲ್ದತ್ರ ಹೋದ್ಮೇಲೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಹತ್ರ ಬಂದ್ವಿ. ನೋಡೋಣ ನಮ್ಮ ಅಣ್ಣವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಬನ್ನಿ, ಒಂದು 5 ನಿಮಿಷ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಳಿ ಅಮ್ಮ ಊಟ ಇವತ್ತು. ಅಣ್ಣ ಇನ್ನು ಏನೋ ಬೇಕಣ್ಣ. ಬನ್ನಿ ಗೈಸ್, ನಮ್ಮ ಅಣ್ಣವ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ. ನೋಡಿ, ಕೋಳಿ ಕ್ಲೀನ್ ಮಾಡ್ತಾಯಿದ್ದಾರೆ, ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ. ಕೋಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. నీ ఫ్యాన్స్ వెయిటింగ్ ఇక్కడ. అల్లు చెదిరిపోయేలా ఉంది వర్మ. ಮೈಂಡ್ ಬ್ಲೋಯಿಂಗ್, ಏರೇ ಲೆವೆಲ್ ವರ್ಮ. సూపర్ అన్న. ನಾನು ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. తీస్తా, నాలో ఉన్న క్రియేటివిటీ మొత్తం బయటికి తీస్తా, నా తడాకా చూపిస్తా. ఎనీవే, ఆల్ ద బెస్ట్. ತಮ್ಮ ಲಾಗ್ ಮಾಡ್ತಾನೆ. ಹಾಯ್ ಗೈಸ್, ಅಣ್ಣ ಬಂದ ನೋಡಿ ಒಲೆ ಅನ್ಸ್ತವ್ರೆ. ಲಾಸ್ಟ್ ಹಂಗೋ ಹಿಂಗೋ ಮಾಡಿ ಒಲೆ ಅನ್ಸಿದ್ರು ನಮ್ಮ ಅಣ್ಣವರು. ಈಗ ನೀನು ಅನ್ಸಿದ್ ನಾವಲ್ಲ. ಎಣ್ಣೆ ಮತ್ತೆ ಎಣ್ಣೆ ಮತ್ತೆ ಸಾಸಿವೆ ಬೇಯ್ತಾ ಇದೆ ಗೈಸ್. ಈಗ ನಮ್ಮ ಅಣ್ಣ ಏನೋ ಹಾಕಕ್ಕೆ ತಗೋತಾ ಇದ್ದಾನೆ ಕೈಲಿಂದ. ತಗೊಂಡ ಈರುಳ್ಳಿ ಹಾಕಕ್ಕೆ ತಗೊಂತ ಇರೋದು ಇವನು. ನೋಡೆ ಎಲ್ಲ ಸಿಗೋಯ್ತಲ್ಲ. ಇಲ್ಲ ತಗೊಂಡು ಇವನು ಒಳ್ಳೆ ಭಟ್ರು. ನಿಮ್ಗೆ ಯಾರಿಗನ್ನ ಅಡುಗೆ ಮಾಡಕ್ಕೆ ಬಂದಿಲ್ಲ ಅಂದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿರಿ, ಪಕ್ಕಾ ಮಾಡಿಕೊಡ್ತಾನೆ ಇವನು. ಅಡುಗೆ ಭಟ್ರು ಇವನು. ನಮಗೆಲ್ಲ ಗೊತ್ತಾಗೋಯ್ತು. ಇಡೀ ನಮ್ಮ ತಾಲೂಕಲ್ಲೇ ಯಾರೂ ಇಲ್ಲ ಇಂಥ ಭಟ್ರನ್ನ. ಹೌದಾ? ನೋಡಿ, ಟೌನ್ಗೆ ಹೋಗಿ ಕೋಳಿ ತಂದು ಈ ಥರ ಎಲ್ಲ ಮಾಡ್ತಿದ್ದೀವಿ. ಆಧಾರ ಮಕ್ಕಳು ಕೆಜಿ 220 ರೂಪಾಯಿ ಕೊರಲ್ಲ. ఏంటి బాబన్న, ఇంకోసారి ఆధార మక్కలు కేజీ 220 ರೂಪಾಯಿ ಕೊರಲ್ಲ. నువ్వంత హార్ష్గా మాట్లాడు. ಕೆಜಿ ಮಾತ್ರ ಬಂದು 220 ರೂಪಾಯಿ ಕೆಜಿ. ಕೋಳಿ 110 ರೂಪಾಯಿ ಹಾಕೋಣ. ಕೋಳಿ ತಗೊಂಡಿದ್ದಕ್ಕೆ 110 ರೂಪಾಯಿ ಗೈಸ್. ಈ ಥರ ರೇಟಿಗೆ ಕೊಟ್ಟರೆ ಯಾರು ಗೈಸ್ ಏನು ಮಾಡೋದು ಹೇಳ್ರಿ. ನೋಡಿ ಗೈಸ್, ಕರಿವೆ ಸೊಪ್ಪು ಹಾಕ್ತಿದ್ದಾರೆ. ಈಗ ಈರುಳ್ಳಿ ಎಲ್ಲ ಬೆಂದೈತೆ, ಕರಿವೆ ಸೊಪ್ಪು ಹಾಕ್ತಿದ್ದಾರೆ. ಇವತ್ತು ಇವನು ಅಡುಗೆ ಮಾಡ್ತಿದ್ದಾನೆ. ನೋಡ್ಬೇಕು ಇವನ್ ಟೇಸ್ಟು. ಅವ್ನು ಹೇಳ್ತಿದ್ದ ನಾನು ಮಸ್ತಾಗಿ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದ. చేష్టలు వాడి బిల్డప్ను ఉమ్మేసినా పట్టించుకోట. ఇంకో ಈಗ ಚಿಕನ್ ಹಾಕ್ತಾರೆ ಗೈಸ್. ಅಣ್ಣ ಚಿಕನ್ ಹಾಕ್ತೈತೆ ನೋಡಿ ಗೈಸ್. ಚಿಕನ್ನು ಅದೇನು ಪೀಸ್ ಹುಡುಕ್ತಾ ಇದ್ದಲ್ಲೇ, ಕರೆಕ್ಟಾಗಿ ಬೆರೆಸಲಿ. ಗ್ಯಾಸ್ ಜೋರಾಗಿ ನಾ ಬೇಗ ಆಗ್ಲಿ ನಾವು. ఏంటి బాబన్న, ఇంకోసారి ಗ್ಯಾಸ್ ಜೋರಾಗಿ ನಾ ಬೇಗ ಆಗ್ಲಿ ನಾವು. ಯಾವ ಟೈಮಲ್ಲಿ ಏನು ಮಾತಾಡ್ತಾನೋ ಗೊತ್ತಾಗಲ್ಲ ಇವನಿಗೆ. ಅವಣ್ಣ ನೋಡಿದ್ರೆ ಬೇಗ ಆಗಲಿ ಅಂತ ಬೆಂಕಿ ಹಾಕ್ತಾವನೆ. ಏನಿಸ್ತೀಯ ಬೆಂಕಿನ ಸುಸ್ಸು ಮಾಡಾರ್ಸ್ಬಿಡ್ತೀನಿ. ಉರ್ಸಿ ಬೇಗ ಬಾಣ್ಬಿಡೋಣ, ಬೇಗ ತಿನ್ನ. ಸುಳ್ಳು ಹೇಳ್ಬಾರ್ದು.
ಮಧ್ಯಾಹ್ನ ಊಟ. ಇದು ಆ್ಯಕ್ಚುಲಿ ಬೇಕಾಗಿರೋದು. ಈಗ ಮಸಾಲೆ ಹಾಕ್ತಾ ಇದ್ದೀರಿ, ಹಾಕಲ್ಲಿ ಹಾಕಿದ್ದಾರೆ ಮಸಾಲೆ. ಈಗ ಭಟ್ರು ಏನು ಮಾಡ್ತಾರ ನೋಡೋಣ. ಅಲ್ಲಿ ಮಸಾಲೆ ಇರತ್ತೆ ಸುತ್ತ ಹಾಕೊಂಗೆ. ಓಕೆ ಓಕೆ, ನೀವು ಹೇಳಿದ್ಮೇಲೆ ನೀವು ಮೈನ್ ಭಟ್ರು, ನೀವು ಹೆಂಗೆ ಹೇಳಿದ್ರೆ ಹಂಗೆ ಹೇಳ್ತೀವಿ, ಮಾಡ್ತೀವಿ ನಾವು. ನನ್ ಮೇಲೆ ಹಣೆ ಇಟ್ಟಳು. ಯಾರು ಹೋಯ್ತು ನನಪ್ಪ. ಹಾಂ, ಭಟ್ರಾಗುವನ. ಈಗ ಭಟ್ರು ಏನು ಮಾಡ್ತಾರೆ ನೋಡೋಣ. ವಾಟ್ರ್ ಹಾಕ್ತಿದ್ದಾರೆ. ಭಟ್ರು ವಾಟ್ರ್ ಅದೆಷ್ಟು ವಾಟ್ರ್ ಹಾಕ್ತಾರೋ ಏನೋ. ಸಾಕು ಸಾಕು, ಗ್ರೇವಿ ಆಗಿರಲಿ. ಅದೇ ಡ್ರೈ ಆಗುತ್ತೆ ಬಿಡಪ್ಪ. ಎವಾಪರೇಟ್ ಮಸಾಲ ಹಾಕಿದ್ದೀರಿ. ನಮ್ಮ ಮನೆಗೆ ಇನ್ನು ನಾವು ಶನಿವಾರ ಮಟನ್ ತಿನ್ನೇ ಇಲ್ಲ ಅಲ್ಲಿ. ಕುಡಿದ್ಬಿಟ್ಟು ಮತ್ತೆ ಮಸಾಲ ಹಾಕ್ಬೇಕು. ನಮ್ಮ ಮನೆಗೆ ಇವತ್ತು ಮಾಡಿದ್ದು, ನಮ್ಮ ಇವತ್ತು ಮಾಡಾಕಿರಿ ನಮ್ಮ ಅಮ್ಮ. ಭಟ್ರೀಗ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಭಟ್ರು ಕುಡ್ಕೊಂಡು ಬಂದಿದ್ದಾರೆ. ಏನು ಕೂಲ್ ಡ್ರಿಂಕ್ನ? ಕೂಲ್ ಡ್ರಿಂಕ್, ಬಿಂದು ಜ್ಯೂಸ್. ನಾನು ನಾನು ತಗೊಂಬಂದಿಲ್ಲ ಮತ್ತೆ ನೀವು. ಇಲ್ಲ, ಅಲ್ಲೇ ಕುಡಿದ್ಬಿಟ್ಟು ನಾನು ಹೇಳಿದ್ನು ಊಟ ಮಾಡೋ ತಿನ್ನ. ಅದನ್ನ ಹಾಕ್ಬೇಡ ಅಂದ್ರೆ ಹಾಕ್ತಾನೆ ಎಣ್ಣೆ ಕೆಲ್ಸ್ಕೊಡ್ತಾನಪ್ಪ. ಈ ಥರ ಹಿಂಸೆ ಕೊಟ್ರೆ ಯಾರು ಬರ್ತಾರೆ ಜನರ? ಒಂದಲ್ಲ ಅಣ್ಣ, ಅದಕ್ಕೆ ದೇವರಂತ ಕಿಟ್ಟನ್ನೇ ಹೋದ್ಮೇಲೆ ನಾವೇನು ಮಾಡಿದ್ ಭೂಮಿಯಲ್ಲಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳಿಸ್ತೀನಿ, ಜೊತೆಗೆ ಬಂದ್ಬಿಡೋದು. ಯಾಕೆ ದೇವ್ರ ಅಂತ ಹೇಳ್ತಾರೆ. ಅದೇ ಏನಯ್ಯ ನೀನು ದೇವ್ರ ವಿಡಿಯೋದಾಗೆಲ್ಲ ಅಪ್ಲೋಡ್ ಮಾಡೋದು. ಮಕ್ಕ ಅದನ್ನು ಮಾಡ್ತಾವನೆ. ಟೇಸ್ಟ್ ಹೆಂಗೈತೆ ನೋಡಪ್ಪ. ನೋಡೋಣ. ಏನು ಹಸು ಕುಡ್ತಿ ಎತ್ಕೊಂಡಿದ್ದಾರಲ್ಲಿ. ಇವಾಗ ಬಬ್ಬಿಗೆ ಬಂದ್ಬಿಡ್ತೀನಿ ಟೈಮಲ್ಲಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಣ್ಣ. ಅಯ್ಯೋ ಆಹಾ, ಇವ್ನ್ಯಾವನ ಸೆಡೆ ನನ್ನ ಮಗ. ಆಹಾ, ಕುಡ್ತಿ ಅಮೃತ. ಯಾಕಂಗಂತೀಯಾ? ಭಟ್ರಲ್ಲಿ ನೀನು ಬೊಂಬಟ್ಟಾಗಿದೆ ತಿಂಗಂಗೈತೆ. ಇವಾಗ ಭಟ್ರು ಭಟ್ರು ಹೆಂಗೈತೆ? ನಾಕ್ತಾ ಇದ್ದೀರಾ ಅಣ್ಣ? ಬೆಂಕಿ ಸೀರಿಯಸ್ ಆಗಿ ಮಸ್ತ್ ಮಸಾಲೆ ಹಾಕಬೇಕು. ಸೂಪರಾಗಿ ಮಾಡ್ತಾ ಇದ್ದೀವಿ. ನೀನು ಕಾಣಿಸ್ಬೇಕು. ಪಕ್ಕ ರಿಸಲ್ಟ್ ಚೆನ್ನಾಗಿ ಬರ್ತೈತೆ ಅನ್ಕೊಂತೀನಿ. ಲೌಡಿಕೆ ಬಾಲ್ ಕೈಯಾಗ ಹಾಕೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ఆయన ಕೈಯಾಗ ತಿನ್ನಲ್ಲ ಅಂತಾನೆ ಇನ್ನ ಬೇಲಿ ಹೋಗುತ್ತೆ. ಪಕ್ಕ ರಿಸಲ್ಟ್ ಚೆನ್ನಾಗಿ ಬರ್ತೈತೆ ಅನ್ಕೊಂತೀನಿ. ಫೋನ್ಗೆ ಬಿಟ್ಬಿಡಿ ಇದಾರೆ. ನಿಂಬೆ ಹಣ್ಣು ಅಂದ್ರೆ ಹಿಂಗೆ ಎಳೆ ನಿಂಬೆಕಾಯಿ ಹಿಂಡಿದ್ರೆ ರಸನೇ ಬರಲ್ಲ. ಹೌದಾ? ಜಾಸ್ತಿ ಬಿಡ್ಲಿ ನಿಮ್ಮ ಪ್ರಶಾಂತ್. ನಮ್ಮೋರಂತೂ ಸರಿಯಾಗಿ ಮಾಡ್ತಾ ಇದಾರಪ್ಪ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮ್ಮೋರಂತೂ ಸರಿಯಾಗಿ ಮಾಡ್ತಾ ಇದಾರಪ್ಪ ಭಟ್ರುಗಳು. ಅಲ್ಲ ಮತ್ತೆ ರಿಸಲ್ಟ್ ಅಂತೀಯ, ಮತ್ತೆ ಸರಿಯಾಗಿ ಮಾಡ್ತಾರಂತ ಯಾರಲ್ಲಿ? ಇದು ತಿನ್ಮೇಲೆ ಗೊತ್ತು ಅಂತ ತಿಳ್ಕೊಂತಾರಲ್ಲ. ಆ ಬ್ಲಾಗ್ ನಮ್ಮನ್ನು ಕೆಲಸಕ್ಕೆ ಹೋದ್ರೆ ಒಬ್ಬೊಬ್ರು ಮಾಡ್ರೆ ಅಂದರೆ ನಿಮ್ಮನ್ನು ಬಂದು ಮಾಡ್ತೀರ ಹಂಗಂದೆ. ಒಳ್ಳೆ ಕೆಪ್ಪನಿದ್ದಂಗೆ. ಸುಮ್ಮನೆ ಇದ್ರೆ ಏನ್ರು ಅರ್ಕೊಂತ ಇದ್ದೀರಾ? ಇವಾಗ ಅಷ್ಟೇ ಬಿಡೋದು ಮಾಡ್ದಂಗೆ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು.